ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ ಆತ್ಮೀಯರೇ. 2020 IPL ಇಂಡಿಯನ್ ಪ್ರೀಮಿಯರ್ ಲೀಗ್ ಕೊನೆ ಹಂತಕ್ಕೆ ಬರ್ತಾ ಇದೆ. ಫಸ್ಟ್ ಕ್ವಾಲಿಫೈಯರ್ ಟು ದ ಫೈನಲ್. ಇವತ್ತು ಮ್ಯಾಚ್ ಯಾರು ಆಗ್ತಾರಪ್ಪ ಫಸ್ಟ್ ಕ್ವಾಲಿಫೈಯರ್ ಫೈನಲ್ಕ ಅನ್ನುವಂಥದ್ದು. ಎರಡು ತಂಡಗಳು ಬಂದಿದ್ದಾವೆ. ಈಗ ನಿಮಗೆ ಗೊತ್ತದ, ಬಿಡಿಸುವ ಅವಶ್ಯಕತೆ ಇಲ್ಲ. ಅತ್ಯಂತ ಬಲಿಷ್ಠ ತಂಡಗಳು, ವಿಶೇಷವಾಗಿ ಅದರಲ್ಲೂ ಮುಖ್ಯವಾಗಿ ಇಲ್ಲಿವರೆಗೆ ಆಡಿದಂಥ ಮ್ಯಾಚ್ಗಳಲ್ಲೇ ಸಮಸಮವಾಗಿ ಒಬ್ಬರನ್ನೊಬ್ಬರು ಎದುರಿಸಿದಂಥದ್ದು. ಲೀಗ್ನಲ್ಲಿ ಸಾಧನೆಗಳು ಚೆನ್ನಾಗಿ ಮಾಡಿದಂಥವ್ರು ಇಬ್ಬರು. ಒಂದು ಕಡೆ ಶುಭ್ಮನ್ ಗಿಲ್ ಕ್ಯಾಪ್ಟನ್ ಆದ್ರೆ, ಇನ್ನೊಂದು ಕಡೆ ರಜತ್ ಪಾಟಿದಾರ್ ಕ್ಯಾಪ್ಟನ್ನ. ಎರಡು ಟೀಮ್ಗಳಲ್ಲಿ ಬಲಿಷ್ಠರಿಗಿಂತಲೂ ಬಲಿಷ್ಠರು, ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್. ಹೀಗಾಗಿ ಇವತ್ತು ಇಬ್ಬರು ಫೈನಲ್ಗೆ ಬಂದಿದ್ದಾರೆ. ಅಂದರೆ ಫಸ್ಟ್ ಕ್ವಾಲಿಫೈಯರ್ ಟು ದ ಫೈನಲ್. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇಬ್ಬರಲ್ಲಿ ಯಾರು ಬೇಕಾದವ್ರು ಆಗ್ಬೋದು. ಇದರಲ್ಲಿ ಗೆದ್ದವರು ಒಂದು ವೇಳೆ ಮಳೆಯಿಂದ ರದ್ದಾದ್ರೆ RCBಗೆ ಲಾಭ, ಫೈನಲ್ಗೆ ಹೋಗುವಂಥ ಅವಕಾಶ. ಯಾಕೆ ಫಸ್ಟ್ ಅದ, ಟಾಪರ್ ಅದ, ರನ್ ರೇಟ್ ಮೇಲೆ ಮಳೆ ಆಗಲಿಕ್ಕಿಲ್ಲ. ಯಾಕಂತಂದ್ರೆ ವಾತಾವರಣ ಚೆನ್ನಾಗಿದೆ. ಧರ್ಮಶಾಲ ಭಾಳ ಸುಂದರವಾದ ಪ್ರದೇಶ, ಊರು, ಅಲ್ಲಿ ಕ್ರೀಡಾಂಗಣ, ಹಿಮಾಲಯದ ಬದಿಯಲ್ಲಿ ಬಹಳ ಸುಂದರವಾದ ಪ್ಲೇಸ್, ನೋಡುವಂಥದ್ದು, ಎತ್ತರದಲ್ಲಿರುವಂಥದ್ದು. ಅಲ್ಲೇ ಎತ್ತರದ ಆಟಗಾರರು, ಒಂದು ಕಡೆಗೆ ಶುಭ್ಮನ್ ಗಿಲ್, ಇನ್ನೊಂದು ಕಡೆಗೆ ರಜತ್ ಪಾಟಿದಾರ್, ವಿರಾಟ್ ಕೊಹ್ಲಿ. ಏನು ಹೆಸರು ಹೇಳಿ ಸಾಕು, ಖುಷಿ ಅನ್ನಿಸ್ತದೆ. ಗೆಲ್ಲಿ ಸೋಲಿ ಅದು ಆಟದ ಸಂದರ್ಭ. ಆವತ್ತಿನ ಸ್ಥಿತಪ್ರಜ್ಞತ್ವ ಅಂತ ಭಗವದ್ಗೀತೆಯಲ್ಲಿ ಬರ್ತದೆ. ಯಾರು ಸ್ಥಿತಪ್ರಜ್ಞರಿರ್ತಾರೆ, ಗೆಲುವು ಸೋಲು ಸಮಾನವಾಗಿ ಯಾರು ತೆಗೆದುಕೊಳ್ತಾರೆ, ಅವರು ಮೈಂಡ್ ವೆಲ್ ಫ್ರೆಶರ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾವುದೋ ಬಂದರೂ ಎದುರಿಸ್ತಾರೆ ಅವರು ಅನ್ನುವಂಥ ಒಂದು ಸಿದ್ಧಾಂತ. ಅದು ಸತ್ಯನೋ. ಎಷ್ಟು ನೀವು ಮನಸ್ಸು ಮತ್ತು ಶರೀರವನ್ನು ಕಂಟ್ರೋಲ್ ಇರ್ತೀರಿ, ಅಷ್ಟರ ಮಟ್ಟಿಗೆ ನಿಮಗೆ ಗೆಲುವು ಸಮೀಪ ಇರ್ತದೆ, ನಿಮ್ಮ ಅಂಗೈಯಲ್ಲಿ ಇರ್ತದೆ ಅಂದರೂ ಅಡ್ಡಿ ಇಲ್ಲ. ಅದರಲ್ಲಿ ಯಾರು ಆಗ್ಬೋದು. ಇದು ಒಬ್ಬರ ಮ್ಯಾಚ್ ಅಲ್ಲಲ್ಲ. ಒಂದು ಕಡೆ ವಿರಾಟ್ ಕೊಹ್ಲಿ ಇದ್ದಾರಪ್ಪ, ಇನ್ನೊಂದು ಕಡೆ ಶುಭ್ಮನ್ ಗಿಲ್ ಇದ್ದಾರೆ. ಅವರಿಬ್ಬರ ಮಧ್ಯದಲ್ಲಿ ಇದ್ದಂಥದ್ದಲ್ಲ. 11 ಜನನೂ ಒಂದೇ ರೀತಿ ಇರಬೇಕಾಗ್ಯದ ಇವತ್ತಿನ ದಿನ. ಅಂಥ ಒಂದೇ ರೀತಿಯ ಸ್ಥಿತಪ್ರಜ್ಞತೆಯನ್ನು ಪಡ್ಕೊಂಡಂಥ ಟೀಮ್ ಇವತ್ತು ಫಸ್ಟ್ ಕ್ವಾಲಿಫೈಯರ್, ಮೊದಲನೆಯ ಅಂತಿಮ ಹಂತಕ್ಕೆ ಹೋಗುವ ತಂಡ. ಈಗಾಗಲೇ 14 ಪಂದ್ಯಗಳು ನಡೆದಿದ್ದಾರೆ ಇಬ್ಬರು. ಒಂದು ಕಡೆ ಗುಜರಾತ್ ಟೈಟನ್ಸು, ಇನ್ನೊಂದು ಕಡೆ RCB. 14ರಲ್ಲೇ 9 ಗೆದ್ದಾರೆ. ಮುಂದೆ 5ರಲ್ಲಿ ಸೋತ್ತಾರೆ ಇಬ್ಬರು. ಇನ್ನು ಇಬ್ಬರದ್ದು 18 ಅಂಕ. ಆದರೆ ರನ್ ರೇಟ್ ಮಾತ್ರ ಗುಜರಾತ್ ಟೈಟನ್ಸ್ದು 0.695 ಇದ್ದರೆ, 0.695 ಇದ್ದರೆ, ಬೆಂಗಳೂರು ಈ ನಮ್ಮ ರಾಯಲ್ ಚಾಲೆಂಜರ್ದು ರನ್ ರೇಟು 0.783, 0.783. ಹೀಗಾಗಿ ರನ್ ರೇಟ್ ಹೆಚ್ಚಿರೋದ್ರಿಂದ ಅವರು ಟಾಪರ್ ಇದ್ದಾರೆ. ಒಟ್ಟಿನಲ್ಲೇ ಏನಪ್ಪ ಅಂತಂದ್ರೆ, ಬೆಂಗಳೂರು 4 ಗೆದ್ದದ, ಗುಜರಾತ್ 4 ಗೆದ್ದದ. ಇವತ್ತಿನ ಆಗ್ಬೋದು ಹೈದರಾಬಾದ್ ಆದಾಗ ಅಂತ. ಇವತ್ತಿನ ಮ್ಯಾಚ್ ಅಂತೂ ಭಾಳಷ್ಟು ನೆನಪಿಡುವಂಥದ್ದು ಹೌದು, ಅದೇ ಕಾಲಕ್ಕೆ ಅಷ್ಟೇ ತೀಕ್ಷ್ಣವಾದದ್ದು. ಯಾಕೆಂತಂದ್ರೆ ಇಲ್ಲೇ ಒಂದೊಂದು ಬಾಲನ್ನು ಒಂದೊಂದು ರನ್ನನ್ನು ಭಾಳ ಮಹತ್ವವನ್ನು ಪಡಿತಾವ. ಮತ್ತು ಹೀಗಂತ ಈ ಸಾಮಾನ್ಯವಾಗಿ 200 ರನ್ ಒಳಗೆ ಹೊಡೆದ್ರೆ ಒಂದು ರೀತಿ ಅಡ್ವಾನ್ಸ್ ಸೋತಂಗ ಅನ್ನುವಂಥ ಮಾತುಗಳಿದ್ದಾವೆ. ಈ ಸಿರೀಸಲ್ಲಿ ನೋಡ್ರಿ, ಕಡಿಮೆ 200 ಹೊಡಿತಾ ಇದ್ದ, 198, 160 ಹೊಡೆದು ಸೋಲು ಮ್ಯಾಚ್ನ ಅದು. 222, 230 ಹೊಡೆದು ಸೋಲ್ತಾ ಇದ್ದಾರೆ ಇವತ್ತಿಂದಾಗ. ಇವತ್ತು ಆಲ್ ಓವರ್ ಎವರೇಜ್ 200 ಮಾಡಿದವರು ಅರ್ಧ ಸೇಫರ್. ಇನ್ನು 230, 40, 50, 60 ಹೊಡೆದ್ರೆ ಸೇಫರ್ ಅನ್ನುವಂಥ ವಾತಾವರಣ ಇವತ್ತದ. ಇಲ್ಲಿ ಯಾರು ಮೊದಲು ಬ್ಯಾಟಿಂಗ್ ಆಡ್ತಾರೆ, ಯಾರು ಮೊದಲು ಫೀಲ್ಡಿಂಗ್ ಮಾಡ್ಕೊಳ್ತಾರೆ, ಬೌಲಿಂಗ್ ಮಾಡ್ತಾರೆ, ಟಾಸ್ ಮೇಲೆ ನಿಂತಂಥದ್ದು. ಅದು ದೈವ ಹೆಚ್ಚು ಅನ್ಬೋದು. ಅದಕ್ಕೆ ದೈವ ಅಂದರೆ ಯಾವುದೋ ಒಂದು ನಾವು ಮಾಡ್ಕೊಂಡಂಥ ಒಂದು ಕಾಲ್ಪನಿಕವಾದಂಥ ಒಂದು ವಸ್ತು, ವಿಷಯ,
ಆಗ್ಬೋದು. ಅದು ಇವತ್ತು ಯಾರಿಗೆ ಒಲಿತದೋ ಗೊತ್ತಿಲ್ಲ. ಆದರೂ ವಿಶೇಷವಾಗಿ ಟಾಸ್ ಗೆದ್ದವ್ರು ಮೊದಲು ಫೀಲ್ಡಿಂಗ್ ಆಯ್ಕೆ ಮಾಡ್ಕೊಳ್ತಾರೆ, ರನ್ ಮಾಡೋದಕ್ಕೆ ಒಂದು ಗುರಿ ಗೊತ್ತಾಗ್ತದೆ ಅಂತೇಳಿ. ಆದರೆ ಕೆಲವೊಮ್ಮೆ ಬ್ಯಾಟಿಂಗ್ ಮೊದಲು ಮಾಡುವಂಥವ್ರು ಇದ್ದಾರೆ. ದೊಡ್ಡ ಸ್ಕೋರ್ ಮಾಡಿಕೊಟ್ಟಿವಿ ಅಂದ್ರೆ ಅವ್ರಿಗೆ ಆಡೋದು ತ್ರಾಸ ಆಗ್ತದೆ. ರಾತ್ರಿ ಕೈಯಿಂದ ಬಾಲ್ಗಳು ಜಾರ್ತಾ ಇರ್ತಾವೆ, ಬಾಲಿಂಗ್ ಕಷ್ಟ ಆಗ್ತದೆ. ಅದಕ್ಕೆ ಮೊದಲ ಏನಪ್ಪ ಅಂತಂದ್ರೆ ವಿಶೇಷವಾಗಿ ಎಲ್ಲರೂ ಏನಪ್ಪ ಅಂತಂದರೆ ಫೀಲ್ಡಿಂಗ್ ತೊಗೊಂಡ್ಬಿಟ್ಟು ಬಿಡುವಂಥದ್ದು ಅಂತೇಳಿ ಮಾಡ್ತಾರೆ. ಆದರೂ ಕೆಲವೊಮ್ಮೆ ಬ್ಯಾಟಿಂಗ್ ತೊಗೊಳ್ಳೋಂಥವ್ರು ಇರ್ತಾರೆ. ಯಾಕಂದ್ರೆ ಮೊದಲು ಫೀಲ್ಡಿಂಗ್ ತೊಗೊಂಡ್ರೆ ಕೈ ಜಾರ್ತಾ ಇರೋದಿಲ್ಲ, ಬಾಲಿಂಗ ಸ್ಟಿಫ್ ಆಗಿ ಕರೆಕ್ಟಾಗಿ ಸ್ಪಿನ್ ಆಗಲಿ ಫಾಸ್ಟ್ ಆಗಲಿ ಯಾರ್ಕರ್ದು ಸ್ವಿಂಗ್ ಲೆಫ್ಟ್ ರೈಟ್ ಯಾವ್ದು ಬೇಕಾದಾಗಲಿ ಆಗುವಂಥ ಸಾಧ್ಯತೆಗಳೆಲ್ಲ ಇರ್ತಾವೆ. ಆದರೆ ರಾತ್ರಿ ಮಾತ್ರ ಕೈ ಜಾರೋದ್ರಿಂದಾಗಿ ಫೀಲ್ಡರ್ಗಳಿಗೆ ಸ್ವಲ್ಪ ತೊಂದರೆ ಆಗ್ತದೆ. ಮತ್ತು ಕ್ಯಾಚ್ ಹಿಡಿಯಲು ಸಹ ಸರಿಯಾಗಿ ಲೈಟ್ ಬೆಳಗ್ಲಿರೋದ್ರಿಂದಾಗಿ ಕೆಲವೊಮ್ಮೆ ತಪ್ಪು ಜಜ್ಮೆಂಟ್ಗಳು ಆಗೋ ಸಾಧ್ಯತೆಗಳು ಇರ್ತವೆ. ಅದೇನೂ ಇರಲಿ, ಅದು ಇನ್ನೊಂದು ಇರ್ತದೆ. ಈ ಎರಡನೇದವ್ರಿಗೆ ಆಡೋರಿಗೆ ಬ್ಯಾಟಿಂಗ್ ಮಾಡೋರಿಗೆ ಈ ಏನಪ್ಪ ಅಂತಂದ್ರೆ ರನ್ ರೇಟ್ಗಳ ಮೇಲೆ ಆಡೋ ಮುಂದೆ ಹೆಚ್ಚು ಆದರೂ ಒಂದು ರೂಲ್ಸ್ ಬರ್ತದೆ, ಕ್ರಿಕೆಟ್ ರೂಲ್ಸ್. ನಿಮ್ಗೆ ಎರಡನೇ ಆಡೋರಿಗೆ ಒಮ್ಮೆ ಹೈಯೆಸ್ಟ್ ಸ್ಕೋರ್ ಕೊಡುವಂಥದ್ದು ಏನೋ ಆಗ್ತಾ ಇರ್ತಾವೆ, ಸರಿಯಾಗಿ ರನ್ ಆಗದಿದ್ದಾವಾಗ. ಹೀಗಾಗಿ ಅಲ್ಲೂ ತೊಂದರೆ ಇದ್ದಾವೆ, ಎರಡೂ ಕಡೆ ಇದ್ದಾವೆ ಇಲ್ಲಂತಲ್ಲ. ಈ ಡಂಕನ್ ಅವೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅದಾವೆ ಕ್ರಿಕೆಟದ್ದು, ಅವು ತೊಂದರೆ ಕೊಡುವಂಥವು ಅದಾವೆ. ಇನ್ನು ಈ ವಿಷಯಕ್ಕೆ ಬಂದಾಗ ಇಲ್ಲೇ ಈಗಾಗಲೇ ರನ್ಗಳನ್ನು ನೋಡಿದಾಗ ಈ ನಮ್ಮ ಸಾಯಿ ಸುದರ್ಶನ್ ಟೈಟನ್ ಗುಜರಾತ್ ಟೈಟನ್ಸ್ ಸಿಕ್ಕಾಪಟ್ಟೆ ರನ್ ಹೊಡೆದಿದ್ದಾರೆ. ಎಷ್ಟಪ್ಪ 638 ರನ್ 14 ಮ್ಯಾಚ್ ಆಡಿ. ಇನ್ನು ಎರಡನೇದಾಗಿ ಶುಭ್ಮನ್ ಗಿಲ್ ಹೆಸರದ 616 ರನ್ ಹೊಡೆದಾರೆ ಅವರು. ಇವರು ಜಬರ್ದಸ್ತ್ ಇವರಿಬ್ಬರು ಪರ್ಫಾರ್ಮೆನ್ಸ್ ಅದ. ಇನ್ನು RCBಯಿಂದ ಹೆಚ್ಚು ರನ್ ಹೊಡೆದವರು ಯಾರಪ್ಪ ಅಂದ್ರೆ ವಿರಾಟ್ ಕೊಹ್ಲಿ 550 ಹೊಡೆದಿದ್ದಾರೆ 14 ಮ್ಯಾಚ್ದಾಗ. ದೇವದತ್ ಪಡಿಕ್ಕಲ್ RCB ಅವರು 14ರಾಗ 433 ರನ್ ಹೊಡೆದಿದ್ದಾರೆ. ಬ್ಯಾಟಿಂಗ್ದಲ್ಲಿ ಒಂದಿಷ್ಟು ಗುಜರಾತ್ ಟೈಟನ್ಸ್ ಹೆಚ್ಚು ಬಲಿಷ್ಠ ಕಾಣ್ತಾ ಇದ್ದಾರೆ. ಇನ್ನು ಇವತ್ತು ಎಷ್ಟು ಮಟ್ಟಿಗೆ ಅವರು ಕೆಲಸ ಮಾಡ್ತಾರೆ ಏನು ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ರಜತ್ ಪಾಟೀಲ್ ಚೆನ್ನಾಗಿ ಆಡುವವರು ಇದ್ದಾರೆ, ದೇವದತ್ ಪಡಿಕ್ಕಲ್ ಅದಾರ ಅವರಲ್ಲೇ, ಅವರು ಚೆನ್ನಾಗಿ ಏನಪ್ಪ ಅಂತಂದ್ರೆ ಆಡುವಂಥವ್ರು. ಬ್ಯಾಟಿಂಗ್ ಅದ. ಮುಂದೆ ಟಿಮ್ ಡೇವಿಡ್ ಇದ್ದಾರೆ, ಇವರು ಸಹಿತ ಒಳ್ಳೆಯ ಆಟಗಾರರು. ಮುಂದೆ ಕೃಣಾಲ್ ಪಾಂಡೆ ಅವರು ಚೆನ್ನಾಗಿ ಆಡೋದು. ಹೀಗಾಗಿ ಬಲಿಷ್ಠದಪ್ಪ ಇದು ಯಾವುದು ಈ ಒಂದು ನಮ್ಮ RCB. ಅದೇ ಕಾಲಕ್ಕೆ ಇವ್ರದ್ದು ಸಹಿತ ಸಾಮಾನ್ಯ ಟೈಟನ್ಸಲ್ಲೂ ಸಹಿತ ಈಗಾಗಲೇ 638 ಕಲೆ ಹಾಕಿದ್ದು ಹೇಳಿದ್ದೆ ನಿಮಗೆ. ಗಿಲ್ ಆಯಿತು, ಅವ್ರ ನಂತರದಲ್ಲೇ 3ನೇ ಕ್ರಮಾಂಕದಲ್ಲಿ ಬರುತ್ತಿರೋದು ಜೋಸ್ ಬಟ್ಲರ್ ಆಗಿರ್ಬೋದು. ಇವರು ಸಹಿತ ಚೆನ್ನಾಗಿ ಬ್ಯಾಟಿಂಗ್ ಮಾಡುವಂಥವ್ರು ಇದ್ದಾರೆ, ಯಾವ ಬೇಕಾದಾಗ ವಿಕೆಟ್ ನಿಲ್ಲುವಂಥ ಒಂದು ಶಕ್ತಿಯನ್ನು ಪಡೆದವರು ಇದ್ದಾರೆ. ಇನ್ನು ಬಾಲಿಂಗ್ದಲ್ಲಿ ಎರಡೂ ಸಮ ಇದ್ದಾವೆ, ಇಲ್ಲೂ ಸಹ ಸಮಾನ ಇದ್ದಾರೆ. ಯಾಕಂದರೆ ಭುವನೇಶ್ವರ್ ಕುಮಾರ್ 24 ವಿಕೆಟ್ ತೊಗೊಂಡಿದ್ದಾರೆ 14 ಮ್ಯಾಚ್ದಾಗ. 23ಕ್ಕೆ 4 ತೊಗೊಂಡಾರೆ ಇವರು. ಒಮ್ಮೆ 18.50 ರನ್ ರೇಟ್ ಸಹಿತ ಭಾಳ ಕಡಿಮೆ ಇದೆ ಇವ್ರದ್ದು. ಮುಂದೆ ಕಗಿಸೋ ರಬಾಡ್ ಇವರು 24 ವಿಕೆಟ್ ತೊಗೊಂಡಿದ್ದಾರೆ, 23 ತೊಗೊಂಡಾರ. 20.54 ಇವ್ರದ್ದು. ರಶೀದ್ ಖಾನ್ ಅಂತೇಳಿ GTದು ಇವರು ಸಹಿತ 14 ಮ್ಯಾಚ್ ಹೇಳಿದ್ದಾರೆ, 19 ವಿಕೆಟ್ ತೊಗೊಂಡಾರ. 33ಕ್ಕೆ 4 ತೊಗೊಂಡಾರ, 21.94 ಅದ. ಇನ್ನು ರಶೀಕ್ ಸಲಾಮ್ ಇವರು RCBಯಿಂದ 10 ಪಂದ್ಯ ಆಡಿ 14 ವಿಕೆಟ್ ತೊಗೊಂಡಾರ, 24-4. ಈ ರೀತಿ ಎರಡೂ ಕಡೆ ಪ್ರಬಲವಾದ ಆಟಗಾರಿದ್ದಾರೆ. ಇದೆಲ್ಲ ಗಮನಿಸಿದರೆ ಯಾರು ಗೆಲ್ಬೋದು ಯಾರು ಸೋಲ್ಬೋದು ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ಇವತ್ತಿನ ಅವರ ಆಟಗಾರರ ಮೇಲೆ ಎತ್ತಂಥದ್ದು. ಆದರೆ ಇವತ್ತು ಏನಾದರೂ ಬೈ ಚಾನ್ಸ್ ಮಳೆ ಆದರೆ RCBಗೆ ನೇರವಾಗಿ ಫೈನಲ್ಗೆ ಹೋಗುವಂಥ ಅವಕಾಶ ಅದ. ಅದು ಆಗದೇ ಇರಲಿ ಅನ್ನೋದು. ಯಾಕಂದ್ರೆ ಇದು ಒಂದು ಪ್ರಾಕ್ಟೀಸ್ ಪಂದ್ಯ ಆಗ್ಬೋದು, ಮತ್ತು ಇನ್ನೂ ಒಂದು ಮ್ಯಾಚ್ ಇರ್ತದೆ ಸೋತವ್ರಿಗೆ, 2ನೇ ಕ್ವಾಲಿಫೈಯರ್. ಆದರೆ ಇದರಿಂದ ಇಲ್ಲೇ ಒಂದಿದ್ರೆ ದಾಡಿ ಹೋಗಿಬಿಟ್ರೆ ಒಣ ಏನಂತ ನಮ್ಮಲ್ಲಿ ಕನ್ನಡದಲ್ಲಿ ಶಬ್ದ ಉತ್ತರ ಕನ್ನಡದಲ್ಲಿ ಒಣ ನಿಗ್ರಿ ಇಲ್ರಿ ಅಂತೆ. ಹಂಗೆ ನಿಗ್ರಿ ಇಲ್ದಂಗೆ ಏನಾದರೂ ಇವತ್ತು RCB ಹೋಗ್ಬೋದಾ ಅಥವಾ ಗುಜರಾತ್ ಟೈಟನ್ಸ್ ಹೋಗ್ಬೋದಾ? ಎರಡೂ ಕಡೆ ಶುಭ್ಮನ್ ಗಿಲ್ಲು ಸ್ಟ್ರಾಂಗ್ ಇದ್ದಾರೆ, ರಜತ್ ಪಾಟೀದಾರ್ ಸ್ಟ್ರಾಂಗ್ ಇದ್ದಾರೆ. ಅದೇ ಕಾಲಕ್ಕೆ ಬ್ಯಾಟಿಂಗ್ದಲ್ಲೇ ನಿಮಗೆ ಹೇಳಿದಂಗೆ ಈ ಮಿಡ್ಲ್ ಆರ್ಡರ್ದಲ್ಲಿ ದೇವದತ್ ಪಡಿಕ್ಕರ್ ಅವರು ಎಲ್ಲ ಚೆನ್ನಾಗಿ ಆಡ್ತಾ ಇದ್ದಾರೆ. ಹೀಗಾಗಿ ಇವತ್ತಿರುವಂಥ ಈ ಮ್ಯಾಚ ನಿಜವಾಗಿಯೂ ಸುದರ್ಶನ್ ಮತ್ತು ಈ ನಮ್ಮ ಪಡಿಕ್ಕಲ್ ಮಧ್ಯದಲ್ಲಿ ಆಗ್ತದನ ಅಥವಾ ಸುದರ್ಶನ್ ಅಥವಾ ನಮ್ಮ ರಜತ್ ಪಾಟೀದಾರ್ಗೆ ಎದುರಾಬದ್ರೆ ಆಗ್ತದೆ ಅಥವಾ ವಿರಾಟ್ ಕೊಹ್ಲಿ ವಿರುದ್ಧ ಆಗ್ತದೆ ಎಲ್ಲ ನೋಡೋಣ. ಇವತ್ತು ಶುಭ್ಮನ್ ಗಿಲ್ ತಂಡ ಗೆಲ್ತದನೋ ರಜತ್ ಪಾಟೀದಾರ್ ತಂಡ ಗೆಲ್ತದನೋ ಇವತ್ತು ಸಾಯಂಕಾಲ ಗೊತ್ತಾಗುವಂಥ ವಿಷಯ. ಎಲ್ಲರೂ ನಾವೆಲ್ಲ ಕುಡ್ಕೊಂಡು ನೋಡುವಂಥ ಮ್ಯಾಚ್ ಅದು, ನೋಡಲೇಬೇಕಂತ ಮ್ಯಾಚ್ ಅದ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥ ನಮ್ಮದು
ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.